ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗಿರುತ್ತೆ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಫಸ್ಟ್ ಇಯರ್ BA KSOನಲ್ಲಿ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ದೀರಾ ಅವರಿಗೆಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇರುತ್ತೆ, ಅಂದರೆ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ. ಸೊ ನಿಮಗೆ ಕ್ವಶನ್ ಪೇಪರ್ ಹೇಗೆಲ್ಲ ಇರುತ್ತೆ, ಎಷ್ಟಕ್ಕೆ ಆನ್ಸರ್ ಮಾಡಬೇಕು, ಹಾಗೆ ಎಷ್ಟು ಮಾರ್ಕ್ಸಿಗಿರುತ್ತೆ ಅನ್ನೋದರಿಂದ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಕ್ಚುಲಿ ಇದು 2022 ಜುಲೈ ಸೈಕಲ್ ಅವ್ರದ್ದು ಪೇಪರು, ಕ್ವಶನ್ ಪೇಪರು. ಸೊ ಕನ್ನಡ. ಸೊ ನಿಮಗೆ ಸ್ಟಾರ್ಟಿಂಗು ಒಟ್ಟು 3 ಗಂಟೆಗಳ ಕಾಲ ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಸೊ ಆ್ಯಂಡ್ ಮತ್ತು 80 ಮಾರ್ಕ್ಸಿಗೆ ಆನ್ಸರ್ ಬರೀಬೇಕಾಗುತ್ತೆ ನೀವು ಕ್ವಶನ್ಗೆ. ಒಟ್ಟು ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ 20 ಮಾರ್ಕ್ಸ್ ಇಂಟರ್ನಲ್ ನೀವು ಅಸೈನ್ಮೆಂಟ್ ಬರೆದಿರ್ತೀರಲ್ಲ, 20 ಮಾರ್ಕ್ಸು ಆ 80 ಮಾರ್ಕ್ಸ್ ಜೊತೆ ಆ್ಯಡ್ ಆಗುತ್ತೆ. ಸೊ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಾಗ, ಓಕೆನಾ. ಫಸ್ಟ್ ನಿಮಗೆ ವಿಭಾಗ ಎ ಯಲ್ಲಿ ಏನಂತ ಹೇಳ್ತಾರೆ ಅಂದರೆ, ಹೊಸ ಕನ್ನಡ ಕವಿತೆಗಳು ಹಾಗೆ ಏಕಾಂತ ನಾಟಕಗಳ ಇಂದ ನಿಮಗೆ ಹೇಳ್ತಾರೆ. ಸೊ ಅಂದರೆ ಬ್ಲಾಕ್ 1 ಆ್ಯಂಡ್ ಬ್ಲಾಕ್ 2 ಇಂದ ಕೇಳುವಂಥದ್ದು. ಸೊ ನೋಡೋಣ. ಫಸ್ಟು ಒಟ್ಟು 4 ಭಾವಾರ್ಥವನ್ನು ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ಬರೀ 2ಕ್ಕೆ ಅಷ್ಟೇ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಏನು ಕೇಳಿದ್ದಾರೆ, ಕೊನೆಗೊಂಡಿತು ಗರ್ವದ ಕಾಲ ಇದು ಸರ್ವರ ಕಾಲ, ಸರ್ವೋದಯ 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 ಯುಗ ಮಂತ್ರ, ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ. ಆ್ಯಕ್ಚುಲಿ ಇದು ಶ್ರೀ ಸಾಮಾನ್ಯರ ದೀಕ್ಷೆ ಗೀತೆಯಿಂದ ಕೇಳಿರುವಂಥದ್ದು. ತುಂಬ ಕೇಳ್ತಾರೆ ಭಾವಾರ್ಥನ. ನೆಕ್ಸ್ಟ್, ಬಿಲ್ವ ಮಠ ಈಗ ಬೆಳೆದ ಮಠವಾಗುವುದು, ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು, ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ತಿ, ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಹೆಚ್ಚು ಇಲ್ಲಿ. ಸೊ ಇದು ಯಾವ ಲೆಸನ್ಸ್ತು ಅಂತ, ಸಾರಿ, ದಾಸಿಮಯ್ಯ ಮತ್ತು ಬೆಕ್ಕು ಆ ಪೊಯಮ್ದು. ಆಗ ಮತ್ತು ಇದು ಸೆಕೆಂಡ್ ಒನ್, ಹಾಗಾದರೆ ನನಗೆ ದಿಕ್ಕೇ ಇಲ್ಲವೇ, ನೀವು ನನ್ನ ಪ್ರಾಮಾಣಿಕತೆ ನೋಡಿ ಅದ್ರ ಬಿಡುಗಡೆ ಮಾಡಲ್ಲವೇ, ನಾನೊಬ್ಬ ದುರ್ಬಲ ಜೀವಿ, ನನಗೆ ಸಹಾಯ ಮಾಡಿ ನನ್ನ ಜೀವ ಉಳಿಸಿ. ಇದನ್ನು ತೆರೆಗಳು ಒಂದು ಲೆಸನ್ನಿಂದ ಕೇಳಿರುವಂಥದ್ದು, ನಾಟಕದಿಂದ ಕೇಳಿರುವಂಥದ್ದು. ಏನಾಗಾತಿ ಹಿಂಗೆ ದಾಡಿ ನಿನಗ, ಏನ ದೇಸಿ ತಿರುಗಾತಿ ನಿನಗ, ಗಾಳಿ ಪಾಳಿ ಒಕ್ಕೆತೇನ ಮೈಯಾಗ, ಇದು ಲಿಂಗರ ಬುಡ್ಡಣ್ಣ ಇಂದ ಕೇಳಿರುವಂಥದ್ದು ನಾಟಕ. ಸೊ ನಿಮಗೆ ಇಲ್ಲಿ 2ಕ್ಕೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟು ಸಂದರ್ಭ, ಯಾವೊಂದು ಸಂದರ್ಭದಿಂದ ಅಂದರೆ ಆಯ್ಕೆ ತಗೋಬೇಕು. ಈ ಒಂದು ವಾಕ್ಯವನ್ನು ಈ ಒಂದು ಲೆಸನ್ನಿಂದ ಅಥವಾ ಕವನ ಸಂಕಲನ ಅಂತ ಇದ್ದರೆ ಅದನ್ನು ಕೂಡ ಅಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ, ಓಕೆನಾ. ಸೊ ನಂತರ ಭಾವಾರ್ಥ ಅಥವಾ ಸ್ವಾರಸ್ಯ. ನೆಕ್ಸ್ಟ್ ಭಾವಾರ್ಥ ಅಂತ ಹಾಕ್ಬಿಟ್ಟು ಯಾವೊಂದು ವಿಷಯವನ್ನು ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಭಾವಾರ್ಥ ಬಂದಿದೆ ಅಂತ ನೀವು ಬರಿಬೇಕಾಗತ್ತೆ, ಸರಿನಾ. ನೆಕ್ಸ್ಟ್ 8 ಪದಗಳಿಗೆ ಉತ್ತರಿಸಿ. ಅಂದರೆ ನಿಮಗೆ ಜಸ್ಟ್ ಇಲ್ಲಿ 8ಕ್ಕೆ ಆನ್ಸರ್ ಮಾಡಬೇಕು. ನಿಮಗೆ ಟೋಟಲ್ಲು 1 2 3 4 5 6 7 8 9 10 11 12 ಇರುತ್ತೆ. ಸೊ 12 ನೀವು 8ಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಎಷ್ಟು ಮಾರ್ಕ್ಸಿಗೆ? ಜಸ್ಟ್ ಓನ್ಲಿ 4 ಮಾರ್ಕ್ಸಿಗೆ, ಬರೀ ಆಫ್ ಮಾರ್ಕ್ಸ್ ಅಷ್ಟೇ. ಅದು ಅಟೆಂಡ್ ಮಾಡಲೇಬೇಕು. ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ತುಂಬ ಸಲ ರಿಪೀಟೆಡಾಗಿ ಕೇಳಿದ್ದಾರೆ. ಸೊ ಅದ್ರ ಕಡೆ ಚೆನ್ನಾಗಿ ಗಮನ ಕೊಡಿ. ಆ್ಯಂಡ್ ನೆಕ್ಸ್ಟು ಪ್ರಶ್ನೆ 3 ಭಾಗದಲ್ಲಿ ಏನು ಬರುತ್ತೆ, ಯಾವ ಪಠ್ಯವನ್ನು ಬಿಡೋದು, 4ಕ್ಕೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ. ಸೊ ಇದರಲ್ಲಿ ನಿಮಗೆ ಒಂದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಸೊ 2 ಮಾರ್ಕ್ಸ್ ಅಂದರೆ ಟೋಟಲ್ 8 ಮಾರ್ಕ್ಸ್. ನೀವು ಎಷ್ಟು ಕ್ವಶನ್ಗೆ ಅಟೆಂಡ್ ಮಾಡಬೇಕು? ಒಟ್ಟು ನಿಮಗೆ 6 ಕ್ವಶನ್ ಕೊಟ್ಟಿರ್ತಾರೆ, ನೀವು 6ರಲ್ಲಿ 4ಕ್ಕೆ ಆನ್ಸರ್ ಮಾಡಬೇಕು. ಸಂದರ್ಭ ಸ್ವಾರಸ್ಯ, ಬೊಮ್ಮಗಿರಿ ಪುಷ್ಪಗುರಿ ಪರ್ಯಂತ ಬೆಳೆದಿ ದೇಶವು, ಉತ್ತರ್ಯಾಡು ಕಾಣದಿರು ದಾರಿ ಹೋಕನೆ, ಇದು ಯಾವುದೋ ಒಂದು ಲೆಸನ್ ಇದೆ, ಕಣಿವೆಯ ಮುದುಕ, ಆ ಒಂದು ಲೆಸನ್ನಿಂದ ಕೇಳಿರುವಂಥದ್ದು. ಹಾಗೆ ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ, ಕಾಲ ನಿಲ್ಲುವುದಿಲ್ಲ ಅದೇ ಲೆಸನ್ದು. ಜನಿವಾರ ದಂಧೆ ಬೀಳುತ್ತಪ್ಪ, ಇದು ಹರಿಜ್ವಾರ, ಒಳ್ಳೆ ಅಂದಿಸವ ಸಾತು ಕಣೋ, ಇದು ಬಂದು ತೆರೆಗಳು, ಗಾಳಿಗಿಲ್ಲ ಗೂಳಿಗಿಲ್ಲ ಮೈಯಾಗ, ಇದು ಟಿಂಗಾರ ಬುಡ್ಡಣ್ಣ. ಸೊ ಇದರಲ್ಲಿ ನಿಮಗೆ ಯಾವುದಾದ್ರೂ ನೀವು ಜಸ್ಟ್ 24 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ ಏನಂದರೆ ಆಯ್ಕೆ ಬರೀಬೇಕಾಗುತ್ತೆ, ಯಾವೊಂದು ಲೆಸನ್ನಿಂದ, ಯಾವೊಂದು ಕವನ ಸಂಕಲನದಿಂದ, ಹಾಗೆ ಯಾರು ಕವಿ, ಇಷ್ಟನ್ನು ನೀವು ಅಲ್ಲಿ ಬರೀಬೇಕಾಗಿರುತ್ತೆ. ಈ ವಾಕ್ಯವನ್ನು ಉತ್ತರಿ ಹಾಡು ಎಂಬ ಕವಿತೆಯಿಂದ 5 ಅಂದರೆ ಪಂಚಮಂಗೇಶ್ವರ ಅವರ ಭಾಗ ಪುಟ 1ರಿಂದ ನಾವು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಬರೆದ ನಂತರ ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ, ಹಾಗೆ ಸ್ವಾರಸ್ಯ
ಅದರ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನೀವು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟು ವಿಭಾಗ ಬಿ ಯಲ್ಲಿ ಹೊಸಗನ್ನಡ ಕವಿತೆಗಳು ಹಾಗೆ ಏಕಾಂತ ನಾಟಕಗಳು ಸೇಮ್. ಇದು ಕೂಡ ಏನು ಕೇಳಿದ್ದಾರೆ, ಕಾಲ ನಿಲ್ಲು. ಇದು ಒಟ್ಟು ನಿಮಗೆ 4 ಕ್ವಶನ್ನ ಕೊಟ್ಟಿರ್ತಾರೆ. 4 ಕ್ವಶನ್ನಲ್ಲಿ ನೀವು 2ಕ್ಕೆ ಆನ್ಸರ್ ಬರೆದ್ರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಸೊ ಈಸಿ ಇರುತ್ತೆ. ನಾನು ಹೇಳೋದೇನಂದರೆ ಎಲ್ಲ ಲೆಸನ್ಸುಗಳು ಓದಿ. ಓಕೆನಾ. ಎಲ್ಲ ಲೆಸನ್ಸು ಓದಿ ಆ ಒಂದು ಕಥೆಯ ಅರ್ಥನ ತಿಳ್ಕೊಳ್ಳಿ. ಆ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನು ತಿಳ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನೀವು ಓದಿರೋದನ್ನು ಬರೀರಿ. ಹಾಗೆ ನಿಮ್ಮ ಮೈಂಡಲ್ಲೂ ಸೇರಿಸಿ ಅದನ್ನು ಸ್ವಲ್ಪ ಬರೆದಾಗ ನಿಮಗೆ ಸ್ವಲ್ಪ ಪೇಜಸ್ ಜಾಸ್ತಿ ಆಗುತ್ತೆ. ಸೊ ನೀವು 10 ಮಾರ್ಕ್ಸಿಗೆ 2 ಪೇಜಸ್ 2.5 ಪೇಜಸ್ ಬರೀಲೇಬೇಕಾಗುತ್ತೆ. ಸೊ ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದ್ರೆ ನೀವು ಬರೆದ್ರೆ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಪೀಠಿಕೆ ಬರೀಬೇಕಾಗುತ್ತೆ, ಆ ಒಂದು ಲೆಸನಿಂದ ಮತ್ತು ಕವಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಆನಂತರ ಆ ಒಂದು ನಾಟಕದ ಆ ಒಂದು ನಾಟಕವನ್ನು ನೀವು ಸಾರಾಂಶದಲ್ಲಿ ಬರೀಬೇಕಾಗುತ್ತೆ. ನಂತರ ಉಪಸಂಹಾರದಲ್ಲಿ ಅಥವಾ ನೀವು ಸಾರಾಂಶನಾರು ಅಂತನಾರು ಹಾಕಿ ಅಥವಾ ಸಾರಾಂಶ ಬೇಡ ವಿವರಣೆ ಅಂತ ಹಾಕಿ ಬರೆದು ನಂತರ ಉಪಸಂಹಾರದಲ್ಲಿ ಈ ಒಂದು ಲೆಸನ್ನಲ್ಲಿ ಏನೇನೆಲ್ಲ ಇತ್ತು ಅಂತಂದ್ಬಿಟ್ಟು ಅದು ಸ್ವಲ್ಪ ಲಾಸ್ಟಲ್ಲಿ ನೀವು ಅದರ ಒಂದು ಉಪಸಂಹಾರವನ್ನು ಬರಿಬೇಕಾಗುತ್ತೆ. ಸೊ ಯಾವ್ದಾದ್ರು ಕೇಳಿದ್ದಾರೆ ನೋಡಿ, ಕಾಲ ನಿಲ್ಲುವುದಿಲ್ಲ ಅನ್ನೋ ಬಗ್ಗೆ ಕೇಳಿದ್ದಾರೆ. ಹಾಗೆ ಒಂದು ಲೆಸನಿಂದ ಮತ್ತು ರಂಗೋಲಿ ಮತ್ತು ಮಗ ಆ ಒಂದು ಪೊಯಮಿಂದ ಕೇಳಿದ್ದಾರೆ. ದೊಡ್ಡರಾಯರು ಇದು ನಾಟಕದಿಂದ ಕೇಳಿದ್ದಾರೆ. 2 ನಾಟಕದಿಂದ 2 ಪೊಯಮ್ಗಳಿಂದ ಕೇಳಿರುವಂಥದ್ದು. ಸೊ ಈಸಿ ಇರುತ್ತೆ. ಆ್ಯಕ್ಚುಲಿ ಏನಷ್ಟು ಕಷ್ಟ ಇರಲ್ಲ ಫಸ್ಟ್ ಇಯರಲ್ಲಿ ನಿಮಗೆ. ಸೊ ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಪ್ರಶ್ನೆ 5ರಲ್ಲಿ ಟಿಪ್ಪಣಿ ಕೇಳಿದ್ದಾರೆ. ಅದು ಸೇಮ್ ಹೊಸಗನ್ನಡ ಕವಿತೆಗಳು ಏಕಾಂತ ನಾಟಕಗಳಿಂದನೇ ಕೇಳಿರುವಂಥದ್ದು. 2 ಕುರಿತು ಟಿಪ್ಪಣಿ ಬರೀರಿ. ಅಂದರೆ ನಿಮಗಿಲ್ಲಿ 2 ಮಾರ್ಕ್ಸಿಗೆ 5 ಮಾರ್ಕ್ಸ್ಗೆ ನಿಮಗೆ ಒಟ್ಟು ಟೋಟಲ್ 10 ಮಾರ್ಕ್ಸ್ ಸಿಗುತ್ತೆ. 2ಕ್ಕೆ 1ಕ್ಕೆ 5 ಮಾರ್ಕ್ಸ್, ಇನ್ನೊಂದಕ್ಕೆ 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್ ಆಯಿತು. ಓಕೆನಾ. ಉತ್ತರಿ ಹಾಡು, ವರ್ಧಮಾನ, ಟಿಂಗರ ಬುಡ್ಡಣ್ಣ ಆ್ಯಂಡ್ ಇದು ತೆರೆಗಳಿಂದ ಕೇಳಿರುವಂಥದ್ದು. 2ರಲ್ಲಿ 5 ಮಾರ್ಕ್ಸ್ ಅಂದರೆ 1 ಪೇಜ್ ಬರೀರಿ ಸಾಕು. ಓಕೆನಾ. ಜಸ್ಟ್ ಒನ್ಲಿ 2 ಕ್ವಶನ್ಸ್ಗೆ ಅಟೆಂಡ್ ಮಾಡಿ 4 ಕ್ವಶನ್ನಲ್ಲಿ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಅಂದರೆ ಪಾಪ ಕೆಲವ್ರು ಗೊತ್ತಿದ್ದವ್ರಿಗೆ ಹೇಳ್ತಿದ್ದೀನಿ, ಗೊತ್ತಿರೋರಿಗೆಲ್ಲ ಒಂದಂತಿದೆಯಲ್ಲ ನಿಮಗೆ ಉತ್ತರಿ ಹಾಡು ಕವಿತೆ ವೈಶಿಷ್ಟ್ಯತೆ ಅಥವಾ ವರ್ಧಮಾನ ಕವಿತೆಯಲ್ಲಿ ವಸ್ತಾಶಯವನ್ನು ಕುರಿತು ಬರೀರಿ. ಸೊ ಆ 2ರಲ್ಲಿ ನೀವು ಒಂದನ್ನು ಅಷ್ಟೇ ನೀವು ಆಯ್ಕೆ ಮಾಡಬೇಕು ಆಯಿತಾ. ಆಮೇಲೆ ನೀವು ಇದರಲ್ಲಿ ತಿರ್ಗಾ ಮೇಲೆ ಎರಡನೇದು ಇದೆಯಲ್ಲ, ಕಿಟ್ಟಿಯ ಅಡ್ಡ ಹೆಸರಿನ ವಿಶೇಷತೆ ವ್ಯಕ್ತಪಡಿಸಿ ಟಿಂಗರ ನಾಟಕದ ಮಹತ್ವ, ಅದರಿಂದ ತಗೊಂಡು ನಾನು ಬರೀತೀನಿ ಹಂಗೆಲ್ಲ ಮಾಡಬಾರ್ದು ಆಯಿತಾ. ಫಸ್ಟ್ 1ನಲ್ಲಿ 2ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಸೆಕೆಂಡ್ನಲ್ಲಿ 2ರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ಪದ್ಯದಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರಬೇಕಾಗೋದು, ಹಾಗೆ ನಾಟಕದಲ್ಲಿ ಒಂದನ್ನು ಬರೀಬೇಕಾಗುತ್ತೆ. ಆಮೇಲೆ ನೀವು ಈಸಿ ಇದೆ ಅಂತಂದ್ಬಿಟ್ಟು 2 ಬರೆದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ ಕೊಟ್ಟರು ಜಸ್ಟ್ 1 ಕ್ವಶನ್ಗೆ ಅಷ್ಟೇ ನಿಮ್ಗೆ ಆನ್ಸರ್ ಕೊಡ್ತಾರೆ. ಹತ್ತನಾಗಿರಲಿ. ಸೊ ನೆಕ್ಸ್ಟು ವಿಭಾಗ ಸಿ ಇಂದ ಏನು ಕೇಳಿದ್ದಾರೆ ಅಂದರೆ ಬ್ಲಾಕ್ 3 ಆ್ಯಂಡ್ ಬ್ಲಾಕ್ 4 ಇಂದ ಕೇಳಿರುವಂಥದ್ದು. ವಿಭಾಗ ಸಿ ಅಂದರೆ ಅದು 30 ಮಾರ್ಕ್ಸ್ಗೆ ಇರುವಂಥದ್ದು ಟೋಟಲ್. ಸೊ 2 ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಬ್ಲಾಕ್ 3 ಇಂದ ಕೇಳಿರೋದು. ಫಸ್ಟ್ ಒಂದು ದಿವಾಖಾನೆ ಅಂದಚೆಂದ ಪ್ರಬಂಧ ವೈಶಿಷ್ಟ್ಯತೆ ತಿಳಿಸಿ. ಹಾಗೆ ರಾಖು ಅವರ ನಿದ್ರಾಭ್ಯಾಸ ಅಂತ ಕೇಳಿದ್ದಾರೆ. ಸೊ ಇದು ಕೂಡ 10 ಮಾರ್ಕ್ಸ್ ಆ್ಯಂಡ್ ಟೋಟಲ್ 20 ಮಾರ್ಕ್ಸ್ಗೆ. ಸೊ ಇವೆರಡರಲ್ಲಿ ಯಾವುದಾದ್ರು ಒಂದು ಬರೀರಿ. ಹಾಗೆ ನೆಕ್ಸ್ಟ್ ಬ್ಲಾಕ್ 4 ಇಂದ ಏನು ಕೇಳಿದ್ದಾರೆ ನಿಮಗೆ ಅಂದರೆ ಆಡಳಿತ ಕನ್ನಡ ಬೆಳೆದು ಬಂದ ದಾರಿಯನ್ನು ವಿವರಿಸಿ. ಹಾಗೆ ಅರೆ ಸರ್ಕಾರಿ ಪತ್ರ ಎಂದರೇನು, ಬರೆಯುವ ಸಂದರ್ಭಗಳು ಯಾವುವು, ಮಾದರಿ ಪ್ರಶ್ನೆಗಳೊಂದಿಗೆ ವಿವರಿಸಿ. ಇದರಿಂದ 2 ಕೇಳಿದರೆ. ಪ್ರಬಂಧ ಅಂದರೆ ನಮಗೆ ಆಡಳಿತ ಕನ್ನಡದ ಬಗ್ಗೆ ಮತ್ತು ಪತ್ರಗಳ ಬಗ್ಗೆ ಮತ್ತು ಈ ಟೆಕ್ನಾಲಜಿ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ನಮ್ಗೆ ತಿಳ್ಕೊಳ್ಳಿ ಅಂತ ನಮಗೆ ಒಂದು ಶಿಕ್ಷಣ ಡಿಯಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಸೊ ಇಷ್ಟು ಕ್ವಶನ್ ಕೇಳ್ತಾ ಇರೋದು. ಯಾವ್ದಾದ್ರು ಎವ್ರಿ ಇಯರ್ ಯಾವ್ದಾದ್ರು ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ರಿಪೀಟೆಡೇ ಕೇಳ್ತಾರೆ. ಏನು ಕಷ್ಟ ಆಗಲ್ಲ, ಓದ್ಕೊಂಡು ಅನ್ಸುತ್ತೆ ಅರ್ಥ ಮಾಡಿಕೊಂಡ್ರೆ ಅಂತ ಹೇಳ್ತಾ ಇದ್ದೀನಿ. ಸೊ ಒಟ್ಟು ನಿಮಗೆ ಇದರಲ್ಲಿ 2 ಕ್ವಶನ್ಸ್, ಒಟ್ಟು 4 ಆಪ್ಷನ್ ಇರುತ್ತೆ. ಬಟ್ ಅಲ್ಲಿ ಬರಿಬೇಕಾಗಿರೋದು ಫಸ್ಟ್ 1ನಲ್ಲಿ 2ರಲ್ಲಿ 1 ಆಯ್ಕೆ ಮಾಡಬೇಕಾಗುತ್ತೆ. ಸೆಕ್ಷನ್ ಸಿ ಇಂದ ವಿಭಾಗ ಅಂದರೆ ಬ್ಲಾಕ್ 3 ಇಂದ, ಹಾಗೆ ಬ್ಲಾಕ್ 4 ಇಂದ ನೀವು 2ರಲ್ಲಿ 1 ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸ್ಗೆ. ನೆಕ್ಸ್ಟ್ 2ನ ಕುರಿತು ಟಿಪ್ಪಣಿ ಬರೆಯಿರಿ. ಅದು 5 ಮಾರ್ಕ್ಸ್ಗೆ. ಏನು, ನಮ್ಮ ಮನೆಯ ದೀಪ ಸುಂದ ಬೆಳಗಾಂಕರ್, ಇದು ಸೆಕ್ಷನ್ ಬ್ಲಾಕ್ 3 ಇಂದ. ಆ್ಯಂಡ್ ಬ್ಲಾಕ್ 4 ಇಂದ ಲೇಖನ ಚಿಹ್ನೆಗಳು ಹಾಗೂ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ. ಸೊ ನೀವು 2ನ್ನು ಬರೆದರೆ ನಿಮಗೆ 5 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್ ಸಿಗುತ್ತೆ.
ಸೊ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಒಟ್ಟು ನಿಮಗೆ ಟಿಪ್ಪಣಿ ಎಷ್ಟು ಕೇಳ್ತಾರೆ ಅಂದರೆ ಟಿಪ್ಪಣಿಯಿಂದ 4 ಕ್ವಶನನ್ನು ಕೇಳ್ತಾರೆ ಸೆಕ್ಷನ್ ಸಿ ಮತ್ತು ಬ್ಲಾಕ್ 3ಇಂದ ಬ್ಲಾಕ್ 4ಇಂದ ನಿಮಗೆ 4 ಕೇಳುವಂಥದ್ದು ಟಿಪ್ಪಣಿ. ಲಾಸ್ಟಲ್ಲಿ ಬ್ಲಾಕ್ 1 ಬ್ಲಾಕ್ 2 ಬ್ಲಾಕ್ 3 ಬ್ಲಾಕ್ 4ಇಂದ ನಿಮಗೆ 2 ಅಂದರೆ ಬ್ಲಾಕ್ 1 ಬ್ಲಾಕ್ 2ಇಂದ ಅಲ್ಲೂ 2 ಕ್ವಶನ್ಸ್ ಕೇಳ್ತಾರೆ ಆ್ಯಂಡ್ ಬ್ಲಾಕ್ 3 ಬ್ಲಾಕ್ 4ಇಂದ ಅಲ್ಲೂ 2 ಕ್ವಶನ್ಸ್, ಒಟ್ಟು 4 ಕ್ವಶನ್ಸ್ನ ಕೇಳುವಂಥದ್ದು ಟಿಪ್ಪಣಿಗೆ. ಹಾಗೆಯೇ ಕ್ವಶನ್ ಆನ್ಸರ್ಸು ಕೂಡ ಅದನ್ನು ಕೂಡ ಒಟ್ಟು 4 ಮಾರ್ಕ್ಸಿಗೆ ಒಟ್ಟು 4 ಕ್ವಶನ್ ಕೇಳ್ತಾರೆ. ಒಟ್ಟು ಅದರಲ್ಲಿ 2 ಮತ್ತು ಪ್ರಬಂಧ ಮತ್ತು ಆಡಳಿತ ಕನ್ನಡ ಬ್ಲಾಕ್ 1 ಬ್ಲಾಕ್ 2ಇಂದ 2 ಕ್ವಶನ್ನ ಕೇಳ್ತಾರೆ. ಹಾಗೆ ಬ್ಲಾಕ್ 3 ಬ್ಲಾಕ್ 4ಇಂದ ನಿಮಗೆ 2 ಕ್ವಶನ್ನ ಕೇಳಿದರೆ ಎಷ್ಟಾಯಿತು ನಿಮಗಲ್ಲಿ ಒಟ್ಟು ಟೋಟಲ್ 40 ಮಾರ್ಕ್ಸು ಬಂತು ನಿಮಗೆ. ಸಾರಿ 50, ಆ್ಯಕ್ಚುಲಿ 5 ಕ್ವಶನ್ಸ್ ಕೇಳಿರೋದು 50 ಬರುತ್ತೆ ನಿಮಗೆ ಮಾರ್ಕ್ಸು. ಇಲ್ಲಿ 30 ಸಾರಿ ಗೈಸ್ 60, ಟೋಟಲ್ 60 ಮಾರ್ಕ್ಸ್ ಕೇಳುವಂಥದ್ದು ನಿಮಗೆ. ಅದರಲ್ಲಿ ಒಟ್ಟು 2, ಇದರಲ್ಲಿ 2, 4 ಕ್ವಶನ್ಸ್ ಬರೋದು 2 ಮಾರ್ಕ್ಸ್. ಒಟ್ಟು ಕರೆಕ್ಟು ನಿಮಗೆ 10 ಮಾರ್ಕ್ಸ್ ಕ್ವಶನ್ನು ಒಟ್ಟು 4 ಕೇಳ್ತಾರೆ. ಸೊ 4 ಕ್ವಶನ್ನು 40 ಮಾರ್ಕ್ಸ್ಗೆ. ಹಾಗೆಯೇ 4 ಟಿಪ್ಪಣಿಗಳನ್ನ ಕೇಳ್ತಾರೆ ಎಷ್ಟು ಮಾರ್ಕ್ಸಿಗೆ? 10, 20 ಮಾರ್ಕ್ಸಿಗೆ. ಅರ್ಥ ಆಯ್ತಲ್ಲ? ಇನ್ನು ಮಿಕ್ಕಿದೆಲ್ಲ ಆಫ್ ಮಾರ್ಕ್ಸು. ಸೊ ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರು ಎಕ್ಸಾಮ್ ಕಟ್ಟಿರ್ತಾರೆ ಅವ್ರಿಗೆ. ಓಕೆನಾ? ಸೊ ಸಿ ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.